ಯಾರ್ಯಾರಿಗೆ ಮೋದಿ ಸಂಪುಟದಲ್ಲಿ ಮಂತ್ರಿಗಿರಿ ಸಿಗುತ್ತೆ ಎಂಬ ಚರ್ಚೆ ಶುರುವಾಗಿದೆ. ಅಂದರೆ BJP ಇಷ್ಟೆಲ್ಲ ಗೆದ್ದಿದೆಯಲ್ಲ, BJP ಕೊಡ್ತಾರೆ. ಯಾರ್ಯಾರಿಗೆ ಸಿಗ್ಬೋದು? ಒಂದು 3-4 ಜನ ಕೊಡ್ತಾರೆ. ಬನ್ನಿ, ಕರ್ನಾಟಕದ ಮಂತ್ರಿಗಳು ಯಾರ್ಯಾರು ಇರ್ತಾರೆ? ಒಂದನೇದಾಗಿ ಪ್ರಹ್ಲಾದ್ ಜೋಶಿ ಗ್ಯಾರಂಟಿ. ಪ್ರಹ್ಲಾದ್ ಜೋಶಿ ಈ ಅನಂತಕುಮಾರ್ ಅವರ ನಂತರ ಪ್ರಹ್ಲಾದ್ ಜೋಶಿ ಅಂದರೆ ಭಾಳ ಪ್ರೀತಿ ಯಾರಿಗೆ? ನರೇಂದ್ರ ಮೋದಿ ಅವರಿಗೆ. ಆಮೇಲೆ ಅವ್ರಿಗೆ ಬೇಕಾದಂಗೆ ಇವರು ಕೂಡ ನೋಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ಇದ್ದೇ ಇರ್ತಾರೆ. ಇನ್ನು PC ಗದ್ದಿಗೌಡರ್ 5 ಬಾರಿ ಸಂಸದರಾಗಿದ್ದಾರೆ. ಈ ಬಾರಿ ಇಲ್ಲ ಕೊಡಿಯತ್ತಾ ಗೊತ್ತಿಲ್ಲ. ಶೋಭಾ ಕರಂದ್ಲಾಜೆ ಮಹಿಳಾ ಕೋಟದಲ್ಲಿ ಕಳೆದ ಬಾರಿ ಕೃಷಿ ಸ್ಟೇಟ್ ಮಿನಿಸ್ಟರ್ ಆಗಿದ್ದರು. ಸ್ಟೇಟ್ ಮಿನಿಸ್ಟರ್, ನಾಟ್ ಕ್ಯಾಬಿನೆಟ್. ಸೊ ಅವರಿಗೆ ಸಿಗತ್ತಾ? HD ಕುಮಾರಸ್ವಾಮಿ JDS ಕೋಟಾದಿಂದ ಕೃಷಿ ಸಚಿವರಾಗ್ತಾರಾ? ಕಾದು ನೋಡಬೇಕು. ಇನ್ನು ಇವರಿಗೆ ಮಂತ್ರಿಗಿರಿ ಚಾನ್ಸ್ ಇಲ್ಲ. ಯಾರವರೆಲ್ಲ? BY ರಾಘವೇಂದ್ರ ಸತತವಾಗಿ ಗೆಲ್ತಾ ಇದ್ರು ಕೂಡ ಮಂತ್ರಿ ಆಗೋ ಚಾನ್ಸಸ್ ಇಲ್ಲ. ಯಾಕೆಂತಂದರೆ ಅವರ ತಮ್ಮ ಆಲ್ರೆಡಿ BJP ರಾಜ್ಯಾಧ್ಯಕ್ಷ ಆಗಿದ್ದಾರೆ, ಪವರ್ಫುಲ್ ಆಗಿದ್ದಾರೆ ಆಲ್ರೆಡಿ ರಾಜ್ಯದಲ್ಲಿ. ಇನ್ನು ಡಾಕ್ಟರ್ CN ಮಂಜುನಾಥ್, ಕುಮಾರಸ್ವಾಮಿ ಮಂತ್ರಿ ಆದರೆ ಮಂಜುನಾಥ್ಗೆ ಮಂತ್ರಿಗಿರಿ ಸಿಗೋದು ಡೌಟ್ ಇದೆ. ಹಿರಿಯ ನಾಯಕ ರಮೇಶ್ ಜಿಗಜಿಣಗಿ ವಯಸ್ಸಾಗಿದೆ ಮತ್ತು ಟಿಕೆಟ್ ಕೊಡಲು ಸ್ವಲ್ಪ ಕಿರಿಕಿರಿ ಮಾಡಿದರು ಅಲ್ಲಿ ಅಂತೇಳಿ ಸಿಗೋ ಡೌಟು. PC ಮೋಹನ್ 3 ಬಾರಿ ಸಂಸದ ಆಗಿದ್ದಾರೆ, ಆದರೆ ಈ ಇಕ್ಕಟ್ಟಿನ ಸಂದರ್ಭದಲ್ಲಿ ಅವರಿಗೆ ಸಿಗೋ ಡೌಟ್. ಬಸವರಾಜ ಬೊಮ್ಮಾಯಿ ಗದ್ದಿಗೌಡರ ಜಾತಿ ಆಧಾರದಲ್ಲಿ ಮಂತ್ರಿ ಆದರೆ ಬಸವರಾಜ ಬೊಮ್ಮಾಯಿಗೆ ಸಿಗೋದು ಡೌಟ್ ಇದೆ. ಇವಿಷ್ಟು ಬೇರೆ ಬೇರೆ ಪಕ್ಷಗಳಿಗೆ, ಬೇರೆ ಬೇರೆ ಪಕ್ಷಗಳು. TDP ನಮಗೆ ಲೋಕಸಭಾ ಸ್ಪೀಕರ್ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಲೋಕಸಭಾ ಸ್ಪೀಕರ್ ಸ್ಥಾನ ಕೊಡೋದಿಲ್ಲ BJP. ಕೊಡ್ಬೋದಲ್ಲ ಅಂತ ನೀವು ಕೇಳ್ಬೋದು. ಅಲ್ಲ ಸರ್, ಕೊಡ್ಬೋದಲ್ವಾ? ಇಲ್ಲಿ ರಾಜ್ಯದಲ್ಲಿ ಹೇಳ್ತಾ ಇರ್ತಾರೆ ಸ್ಪೀಕರ್ ಬೇಡ ಅಂತಿರ್ತಾರೆ. ಅಲ್ಲಿ ಯಾಕೆ ಸ್ಪೀಕರ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಡೌಟ್ ಬರುತ್ತಾ ಇಲ್ವಾ? ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೊಟ್ಟಾಗ ನನಗೆ ಬೇಡ ಅಂತಂದರು. ಆಮೇಲೆ TB ಜಯಚಂದ್ರ ಅವ್ರಿಗೆ ಕೊಡೋಕೆ ಹೋದಾಗ ನನಗೆ ಬೇಡ ಅಂತಂದರು. ಇಲ್ಲಿ ಬೇಡ ಅಂತಾರೆ, ಅಲ್ಲಿ ಬೇಕು ಅಂತಾರೆ. ಯಾಕೆ ಅಂತಂದರೆ ಇದು ಸಮ್ಮಿಶ್ರ ಸರ್ಕಾರ. ನಾಳೆ ಒಂದು ವೇಳೆ ಇವರು ಪಕ್ಷಾಂತರ ಮಾಡಿದರೆ, ಬೇರೆ ಪಕ್ಷದ ಜೊತೆ ಹೋದರೆ ಆ MP ಗಳು ಅನರ್ಹಗೊಳ್ತಾರೆ. ಈ ಅನರ್ಹಗೊಳ್ಳಬೇಕು ಅನ್ನೋದು ನಿರ್ಧಾರ ಮಾಡೋದು ಸ್ಪೀಕರ್. ಅವರು ನಿರ್ಧಾರ ಕೈಗೊಳ್ತಾರೆ. ಆಮೇಲೆ 2 ವರ್ಷ 3 ವರ್ಷ ಕಳೆದ ಕೋರ್ಟಲ್ಲಿ ಹೋಗುತ್ತೆ. ಹಾಗಾಗಿ ಸ್ಪೀಕರ್ ನಮ್ಮ ಕೈಯಲ್ಲಿದ್ದರೆ ನಾವು ನಾಳೆ ತಿಪ್ಪರ್ಲಾಗ ಹೊಡೆದ್ರೆ ನಾವು ಸೇಫ್ ಆಗಿರ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನೆಕ್ಸ್ಟ್ 3 ಕೇಂದ್ರ ಮಂತ್ರಿ ಸ್ಥಾನ, ಕ್ಯಾಬಿನೆಟ್ 3. TDP ಬಳಿ ಇರೋದೆಷ್ಟು? 12. 3 ಕೇಂದ್ರ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅದು ಕೊಡುವಂಥ ಸಾಧ್ಯತೆ ಇದೆ. ಯಾವುದೆಲ್ಲ ಇರಬಹುದು? 2 ರಾಜ್ಯ ಖಾತೆ, 3+2 5 ಕೇಳ್ತಿದ್ದಾರಂತೆ. ಯಾವುದೆಲ್ಲ? ಗ್ರಾಮೀಣಾಭಿವೃದ್ಧಿ ಖಾತೆ ನಂಬರ್ 1, ಜಲಶಕ್ತಿ ಖಾತೆ, ವಿಮಾನಯಾನ ಖಾತೆ, ಉಕ್ಕು ಖಾತೆ ಮತ್ತು ಆಂಧ್ರಕ್ಕೆ ವಿಶೇಷ ರಾಜ್ಯ ಸ್ಥಾನಮಾನ 371 ಅಂತ ಒಂದು ಬರುತ್ತಲ್ವಾ. ಅಂದರೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಕೊಟ್ಟಿದ್ದೀವಲ್ವಾ, ಅದೊಂದು ಬರುವಂಥ ಸಾಧ್ಯತೆ ಇದೆ. ಸಖತ್ ದುಡ್ಡು ಬರುತ್ತೆ ಅದರಿಂದಾಗಿ. ಇನ್ನು JDU ಇವರು ದೊಡ್ಡ ಪಾರ್ಟಿ ಅಲ್ಲ, ಸಾರಿ, TDP 16, ಇವರು 12. TDP ದೊಡ್ಡ ಪಾರ್ಟಿ, ಇವರು ಸ್ವಲ್ಪ ಸಣ್ಣ ಪಾರ್ಟಿ. ಎಷ್ಟು? ರೈಲ್ವೆ ಖಾತೆಗೆ ನಿತೀಶ್ ಕುಮಾರ್ ಪಟ್ಟು. ರೈಲ್ವೆ ಖಾತೆಗೆ ಕಳೆದ ಬಾರಿ ಅಟಲ್ ಬಿಹಾರಿ ವಾಜಪೇಯಿ ಅವಧಿಯಲ್ಲಿ ಇವರೇ ಸ್ವತಃ ರೈಲ್ವೆ ಖಾತೆಯ ಮಿನಿಸ್ಟರು ಆಗಿದ್ದರು. ಆದರೆ ರೈಲ್ವೆ ಖಾತೆಯನ್ನು ಕೊಡೋಕ್ಕೆ ನರೇಂದ್ರ ಮೋದಿ ರೆಡಿ ಇಲ್ಲ. ಆದರೆ 2 ಪ್ರಮುಖ ಖಾತೆ ಕೊಡ್ತಾರೆ. ಗ್ರಾಮೀಣಾಭಿವೃದ್ಧಿ ಖಾತೆ ಅವರು ಕೇಳ್ತಾ ಇದ್ದಾರೆ, ಇವರು ಕೇಳ್ತಾ ಇದ್ದಾರೆ. ಪಂಚಾಯತ್ ರಾಜ್ ಖಾತೆ, ಬಿಹಾರಕ್ಕೆ ವಿಶೇಷ ಸ್ಥಾನಮಾನ, ಇದೆಲ್ಲ ಕೇಳ್ತಾ ಇದ್ದಾರೆ. ಇನ್ನು LJP ರಾಮ್ ವಿಲಾಸ್ ಪಾಸ್ವಾನ್ ಅಂತೇಳಿ ಒಬ್ಬರು ಗಡ್ಡ ಬಿಟ್ಟು ಒಬ್ಬರು ನಾಯಕ ಇದ್ದರು, ಹಿರ್ಕೊಂಡ್ಬಿಟ್ರು ಅವರು. ಕಲ್ಲಿದ್ದಲು ಖಾತೆ ಸಚಿವರು, ಹಿಂಗೆಲ್ಲ ಭಾಳ ಫೇಮಸ್ ಅವರು. ಅವರ ಪುತ್ರ ಚಿರಾಗ್, ಇವರಿಗೆ NDA ಮೈತ್ರಿಕೂಟ 5 ಸ್ಥಾನ ಕೊಟ್ಟಿತ್ತು. ಕಂಟೆಸ್ಟ್ ಮಾಡ್ರಪ್ಪ ಅಂತ 5ಕ್ಕೆ 5 ಗೆದ್ದುಬಿಟ್ರು ಲಕ್ಕಿಲಿ. ಈಗ ಚಿರಾಗ್ ಪಾಸ್ವಾನಿಗೆ ಒಂದು ಮಂತ್ರಿಗಿರಿ ಕೊಡ್ತಾರಂತೆ. ನೋಡಿ, ಚಿರಾಗ್ ಪಾಸ್ವಾನ್ ಮತ್ತೊಂದು ರಾಜ್ಯ ಖಾತೆ ಕೊಡ್ತಾರೆ. ಶಿವಸೇನೆ 7 ಜನ ಇದ್ದಾರೆ. ಮುಖ್ಯಮಂತ್ರಿ ಏಕನಾಥ್ ಶಿಂದೆ, ಒಂದು ಕ್ಯಾಬಿನೆಟ್ ಮತ್ತೊಂದು 7 ಇದೆ ಇವರ ಬಳಿ. ನೆಕ್ಸ್ಟ್ ಬೃಹತ್ ಕೈಗಾರಿಕಾ ಖಾತೆ, ಒಂದು ಕ್ಯಾಬಿನೆಟ್, ಒಂದು ಬೃಹತ್ ಕೈಗಾರಿಕಾ ಖಾತೆ ಕೊಡ್ತಾರೆ. ಅಲ್ಲಪ್ಪ, ಕೈಗಾರಿಕೆ ಬೇಡವಾ? ಓಕೆ. ಇನ್ನು ಮಾಂಜಿ, ಬಿಹಾರದ ಮಾಜಿ ಮುಖ್ಯಮಂತ್ರಿ ಮಾಂಜಿ ಒಂದೇ ಸ್ಥಾನ ಗಳಿಸಿದ್ದಾರೆ. ಅವರಿಗೊಂದು ಕ್ಯಾಬಿನೆಟ್ ಮಂತ್ರಿ ಸ್ಥಾನ, ಯಾರನ್ನು ಬಿಡ್ತಾ ಇಲ್ಲ. ಆಮೇಲೆ JDSಗೆ ಏನು ಸಿಗುತ್ತೆ? ಇದು ಮಾಂಜಿ ಅವರು. ಇನ್ನು JDS
ಕೃಷಿ ಖಾತೆ ಮೇಲೆ ಎಚ್ ಡಿ ಕೆ ಕಣ್ಣಿಟ್ಟಿದ್ದಾರೆ. ಓಕೆ, ಇದು ಮಾಂಜಿ ತೆಗಿರಿ. ನೆಕ್ಸ್ಟ್ ಕುಮಾರಣ್ಣ 2 ಕೇಳ್ತಾ ಇದ್ದಾರಂತೆ. 2 ಗೆದ್ದಿರೋದು 2 ಕೇಳ್ತಾ ಇದ್ದಾರೆ. ಕುಮಾರಣ್ಣನ ಗೊತ್ತಾಗಿದೆ, 1 ಕೇಳಿದರೆ ಕೊಡಲ್ಲ ಇವರು, 2 ಕೇಳಿದರೆ 1 ಕೊಡ್ತಾರೆ ಅಂತೇಳಿ. ಯಾವುದು? ನನಗೆ ಮಂತ್ರಿ ಕೃಷಿ ಖಾತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ನನ್ನ ಪ್ರಕಾರ ಕೃಷಿ ಖಾತೆ ಸಿಗೋದು ಕೂಡ ಡೌಟು, ಯಾಕಂದರೆ ಆ 2 ಪಾರ್ಟಿಗಳು ಕೂಡ ಕೇಳ್ತಾ ಇದೆ. ಆಮೇಲೆ ಸಿ ಎನ್ ಮಂಜುನಾಥ್ ಅವರಿಗೆ ಒಂದು ಖಾತೆ ಕೊಡಿ ಅಂತ ಕೇಳಿದಾರಂತೆ. ಅದು ಕೂಡ ಆರೋಗ್ಯ ಖಾತೆ ಕೇಳಿದ್ದಾರೆ, ಎಚ್ ಡಿ ಕೆ ಆರೋಗ್ಯ ಖಾತೆ. ಇಲ್ಲೊಂದು ಟ್ವಿಸ್ಟ್ ಇದೆ, ಅಂದರೆ ಬಿ ಜೆ ಪಿ ಲೆಕ್ಕದಲ್ಲಿ ಮಾಡಿ ಅಂತ. ಕುಮಾರಸ್ವಾಮಿ ಅವ್ರಿಗೊಂದು ಐಡಿಯಾ ಇತ್ತು 2018ರ ಚುನಾವಣೆಯಲ್ಲಿ. 2023ರಲ್ಲಿ ಐಡಿಯಾ ಇರಲಿಲ್ಲ ಅವರಿಗೆ. 2018ರಲ್ಲಿ ಒಂದು ವೇಳೆ ಅವರು ಪೂರ್ಣ ಪ್ರಮಾಣದಲ್ಲಿ ಏನಾದರೂ ಅಧಿಕಾರಕ್ಕೆ ಬಂದರೆ ಸಿ ಎನ್ ಮಂಜುನಾಥ್ ಅವರನ್ನು ಆರೋಗ್ಯ ಸಚಿವರನ್ನಾಗಿ ಮಾಡಬೇಕು ಅಂತ ಸ್ವತಃ ಹೇಳ್ಕೊಂಡಿದ್ರು, ವಿಶೇಷವಾಗಿ ನನ್ನಲ್ಲೇ ಹೇಳ್ಕೊಂಡಿದ್ರು. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ನಿನ್ನೆ ನಡೆದ NDA ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಭಾಗಿಯಾಗಿದ್ದರು. ಈ ವೇಳೆ ನಮಗೆ 2 ಸಚಿವ ಸ್ಥಾನ ಬೇಕು ಅಂತ ಮೋದಿ ಹಾಗೂ ಅಮಿತ್ ಶಾರನ್ನ ಒತ್ತಾಯಿಸಿದ್ದಾರಂತೆ. JDSಗೆ 1 ಸ್ಥಾನ ನೀಡಬೇಕು, ನನಗೆ ಕೃಷಿ ಖಾತೆಯಲ್ಲಿ ಭಾಳ ಆಸಕ್ತಿ ಇದೆ, ಹಾಗಾಗಿ ಕೃಷಿ ಖಾತೆ ನನಗೆ ಕೊಡಿ ಮತ್ತು BJP ಹೈಕಮಾಂಡ್ ಅವರನ್ನು ಒತ್ತಾಯಿಸಿದ್ದಾರೆ. ಇದರ ಮಧ್ಯೆ